ನೋಡಿ, ಇದು ಹಂದಿ ಸುಲಿದಿರುವಂತಹ ಕಾಯಿ. ಹೆಂಗೆ ಸುಲಿದಿರುತ್ತೆ ನೋಡಿ, ಹೇಳಿದ್ರೆ ನೀವು ನಂಬಲ್ಲ. ತೋಟದಲ್ಲೇ ಬಿದ್ದಿದ್ರೆ ತೋರಿಸ್ತಿದ್ದೆ. ತೋಟದಲ್ಲಿ ಹಾಯ್ ಫ್ರೆಂಡ್ಸ್, ಇವತ್ತು ನಾವು ತೋಟಕ್ಕೆ ಬಂದಿದ್ದೀವಿ. ತೋಟದಲ್ಲಿ ಏನೇನು ಅವಾಂತರ ಆಗ್ತಾಯಿದೆ ಅಂತ ನಿಮಗೆ ತೋರಿಸ್ತೀನಿ. ನೋಡಿ ಬನ್ನಿ. ಹಂದಿ ತೋಟದಲ್ಲಿ ಎಷ್ಟು ಹಾವಳಿ ಕೊಟ್ಟಿದೆ ಅಂತ ನೋಡಿ. ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಹಂದಿ ಕಾಯಿನ ಸುಲಿದು ಸಿಪ್ಪೆನ ಬಿಟ್ಟಾಕಿ ಹೋಗಿದೆ. ಇದು ಹಿಡ್ಕ ಮಗ, ಚೀಲ ಹಿಡ್ಕ. ಇದು ನೋಡಿ, ಕಾಯಿ ಪೂರ್ತಿ ತಿಂದು ಖಾಲಿ ಮಾಡೋಯ್ತು. ಕಾಯಿ ಹೆಕ್ಕೋಕೆ ಅಂತ ಬಂದಿದ್ವಿ. ಕಾಯಿ ಸಿಗತ್ತಾ ಅಂತ ನೋಡೋಣ. ಸಾವಕಾಶ ಬಾ ಮಗ, ಬೀಳುತ್ತೆ. ಅಲ್ಲ ಒಂದು ಕಾಯಿ ಬಿದ್ದಿದ್ದಲ್ಲ, ಪೈಪಿನ ಹತ್ಲಾಗೆ ಮುಂದಿದ್ದು. ಹೌದು, ಒಂದು ಕಾಯಿ ಬಿದ್ದಿದ್ದು. ನೋಡಿ ಫ್ರೆಂಡ್ಸ್, ಇಲ್ಲಿ ಎಷ್ಟು ಹಂದಿ ತಿಂದು ಹೋಗಿದೆ ಕಾಯಿನ ಅಂತ ಇಲ್ಲೆಲ್ಲ ಕಾಣ್ತಾ ಇರ್ಬೋದು. ಎಷ್ಟೆಲ್ಲ ತಿಂದು ಹಾಳು ಮಾಡಿ ಹೋಯ್ತು ಕಾಯಿ. ಒಂದೆಲ್ಲಾದರೂ ಕಾಯಿ ಬಿಟ್ಟಿದ್ರೆ ತೋರಿಸ್ತೀನಿ ನಾನು ನಿಮಗೆ, ಹೇಗೆ ಕಾಯಿ ಸುಲಿದು ಬಿಟ್ಟು ಹೋಗಿರುತ್ತೆ ಅಂತ. ಇಲ್ಲಿ ನೋಡಿ ಎಷ್ಟೆಲ್ಲ ಹಾನಿ ಮಾಡ್ತು ಅಂತ. ಸುಮಾರು ಒಂದು 10ರಿಂದ 15 ಕಾಯಿ ತಿಂದು ಹೋಗಿರಬೇಕು ಹೆಚ್ಚಾಗಿ. ನೋಡಿ, ಈ ಥರ ಒಳಗಡೆದೆಲ್ಲ ತಿಂದು ಗರಟೆ ಒಂದು ಬಿಟ್ಟು ಹೋಯಿತು. ತೋಟದ ತುಂಬ ಇದೇ ಥರ ತಿಂದು 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 ಹೋಗಿದೆ. ನೋಡಿ, ಇಲ್ಲೊಂದು ಅಡಿಕೆ ಸಸಿ ಬೀಳ್ಸಾಕೋಯ್ತು ಹಂದಿ. ಇಲ್ಲಿ ನೋಡಿ, ಇಲ್ಲೂ ಕೂಡ ಇದೇ ಥರ ಸುಳ್ಳಾಕಿದೆ. ನೋಡಿದ್ರೆ ಹೊಟ್ಟೆಲೆಲ್ಲ ಕರಳು ಕಿತ್ತು ಬರಾಗುತ್ತೆ. ನೋಡಿ ಎಷ್ಟೊಂದು ಹಾನಿ ಮಾಡಿದೆ ಅಂತ. ಇಲ್ಲೊಂದು ಕಾಯಿ ಸಿಕ್ತು. ನೀರಿದ್ದ ಇಲ್ಲಿ ನೋಡಿದ್ರೆ ಇಲ್ಲಿ ಮತ್ತೆ ಇಡೀ ತೋಟದಲ್ಲೂ ಇದೇ ಥರ ಹಾವಳಿ. ಆಗ ಅಲ್ಲೊಂದು ಕಾಯಿ ಬಿದ್ದಿದ್ದಕ್ಕೆ ಬಾ. ಗ್ರೀನು. ಹಾಂ, ನೀರಿದ್ದು ಹಿಡ್ಕೊಳ್ಳೋಣ. ನಾನೇ ಚೀಲಲ್ಲಿ ತಗೊಂಡು ಹಾಕುವ ಬಾ. ಚೀಲ ಅಲ್ಲಿದ್ದು ಚೀಲ ಇಲ್ಲಿಡು, ಇಲ್ಲಿಡೆ. ಅದೆಲ್ಲೂ ಎಂದಿದ್ದು. ಅದೆಲ್ಲ ಕೆಳಗಿದ್ದಲ್ಲ. ಕಾಯಿ ದಿವ್ಸಕ್ಕೆ ಒಂದು 10ರಿಂದ 15 ಕಾಯಿ ಸಿಗ್ಬೋದು ಇಡೀ ತೋಟದಲ್ಲಿ ಹುಡುಕಿದ್ರೆ. ಕೊಡು, ಅಲ್ಲಿ ರಾಶಿ ಮಾಡು, ಕಡೆ ತುಂಬ ಚೀಲದಲ್ಲಿ. ಹಳ್ಳಿಯ ಜೀವನ ತುಂಬ ಸುಖ, ಹಳ್ಳಿಲಿದ್ದವರು ತುಂಬ ಸುಖಿಷ್ಟ್ರು ಅಂತ ಎಷ್ಟೋ ಜನ ಅಂದ್ಕೊಳ್ತಾರೆ ಸಿಟಿಲಿರೋರು. ಆದರೆ ಹಳ್ಳಿ ಜೀವನವೂ ತುಂಬಾ ಕಷ್ಟನೇ. ಹಳ್ಳಿ ಜೀವನ ಏನು ಸುಖ ಜೀವನ ಆಗಿರೋದಿಲ್ಲ. ನಾವು ಈ ಥರ ಎಷ್ಟೋ ಪ್ರಾಣಿ ಬಾಧೆ ಮತ್ತು ಪ್ರಕೃತಿಯಿಂದ ಆಗುವ ಹಾನಿ ಇದನ್ನೆಲ್ಲ ಮೆಟ್ಟಿ ನಿಂತು ಉಳಿದಿರುವಂತಹ ಬೆಳೆಯಲ್ಲಿ ನಾವು ಜೀವನ ಮಾಡಬೇಕು. ಇವಾಗ ಎಷ್ಟೋ ಕಾಯಿ ಬಿದ್ದಿದೆ, ನೀವೇ ನೋಡಿರ್ತೀರ ಅಲ್ವಾ. ಕಾಯಿ ಬಿದ್ದು ಅದರಲ್ಲಿ ಅರ್ಧಕ್ಕಿಂತ ಹೆಚ್ಚಿನ ಕಾಯಿಯನ್ನು ಪ್ರಾಣಿಗಳು ತಿಂದು ಈ ಥರ ಹಾನಿ ಮಾಡಿರ್ತವೆ. ಮಂಗ ಎಳೆ ತಿರ್ಬೇಕಾದ್ರೆ ಕಾಯಿ ಮಂಗ ತಿನ್ನುತ್ತೆ. ಎಳನೀರು ಮತ್ತು ನಾವು ಬೊಂಡ ಅಂತ ಹೇಳ್ತೀವಿ. ಎಳನೀರು ಥರ ಇರಬೇಕಾದ್ರೆ ಮಂಗ ತಿನ್ನುತ್ತೆ. ಇನ್ನು ಅದಕ್ಕಿಂತ ಸ್ವಲ್ಪ ದೊಡ್ಡದು ಇನ್ನೇನು ಕಾಯಿ ಆಯಿತು ಅಂತ, ತೆಂಗಿನಕಾಯಿ ಒಳಗಡೆ ಕಾಯಿ ಆಗಿದೆ ಅಂತ ಅನ್ಬೇಕಾದ್ರೆ ಅದು ಕೆಳಗೆ ಬಿದ್ದ ಮೇಲೆ ಹಂದಿ ತಿನ್ನುತ್ತೆ. ಇಲ್ಲ ಅಂತಂದರೆ ಮುಳ್ಳು ತಿನ್ನುತ್ತೆ. ಇದೇ ಥರ ಒಂದಲ್ಲ ಒಂದು ಆ ಕಾಯಿ ಚಿಕ್ಕ ಒಂದು ಹೂ ಬಿಡೋದ್ರಿಂದ ಹಿಡಿದು ಕೆಳಗಡೆ ನೆಲಕ್ಕೆ ಬೀಳೋ ತನಕನೂ ಒಂದಲ್ಲ ಒಂದು ಪ್ರಾಣಿ ಅದನ್ನು ತಿನ್ನುವಂತಹ ಒಂದು ಕಾರ್ಯ ನಡೀತಾನೆ ಇರುತ್ತೆ. ಅವಕ್ಕೂ ಹೊಟ್ಟೆಗೆ ಬೇಕಲ್ಲ, ಏನು ಮಾಡೋದು. ಅದೇ ರೀತಿ ನಮಗೂ ಅಷ್ಟೇ, ನಾವು ಅವು ಬಿಟ್ಟಿರುವಂತಹದ್ದು ನಮಗೆ ಸಿಕ್ಕಿ ನಾವು ಅದರಿಂದ
ನಾವು ಜೀವನ ಮಾಡಬೇಕು ಅಂತ ಇರೋರಿಗೆ ಇದೊಂದು ಕಷ್ಟ ನೋಡಿ. ಯಾವುದೇ ಬೆಳೆ ಆದ್ರೂ ಅಷ್ಟೇ, ಅಡಿಕೆ ಆದ್ರೂ ಅಷ್ಟೇ, ತೆಂಗಾದ್ರೂ ಅಷ್ಟೇ, ಬಾಳೆ ಆದ್ರೂ ಅಷ್ಟೇ, ಯಾವುದಾದ್ರೂ ಅಷ್ಟೇ, ಹಳ್ಳಿ ಜೀವನ ಸುಲಭ ಅಲ್ಲ. ಈ ಪ್ರಕೃತಿ ಬಾಧೆ ಮತ್ತು ಪ್ರಾಣಿ ಬಾಧೆ ಇಲ್ಲ ಅಂತಂದರೆ ಹಳ್ಳಿಲಿರೋರು ನಿಜವಾಗ್ಲೂ ಸುಖಿಷ್ಟ್ರೆ. ಆದರೆ ಅದೆರಡು ಬಾಧೆ ಕಮ್ಮಿ ಮಾಡ್ಕೊಳ್ಳೋದೇ ತುಂಬ ಕಷ್ಟ ನಮಗೆ. ಅದು ಎರಡು ಇಲ್ಲ ಅಂತಂದರೆ ನಾವು ಆರಾಮಾಗಿ ನಾವು ಬದುಕ್ಬೋದು, ಸಮಸ್ಯೆನೇ ಇಲ್ಲ. ಆದರೆ ಏನು ಮಾಡೋದು, ಪ್ರಕೃತಿ ನಿಯಮನೇ ಆಗಿದೆ ಅಲ್ವಾ, ಏನು ಮಾಡೋಕ್ಕಾಗೋದಿಲ್ಲ. ಅವು ತಿಂದುಬಿಟ್ಟಿದ್ದು ನಮಗೆ ಸಿಕ್ಕಿದ್ದು ನಾವು ಅದರಲ್ಲಿ ಜೀವನ ಮಾಡಬೇಕು. ಕೆಳಗೆ ಹೋಗವನೇ. ಬೆಳಗ್ಗೆ ಒಂದು 10ರಿಂದ 15 ಕಾಯಿ ಸಿಕ್ತು. ಇವಾಗ ಸಂಜೆ ಮತ್ತು ಹಂದಿ ಬಂದು ಮತ್ತೆಲ್ಲ ಹಾಳು ಮಾಡಿ ಹೋಗ್ತದೆ ಅಂತ ಅಂದ್ಕೊಂಡು ಇವಾಗ ಇನ್ನೊಂದು ರೌಂಡ್ ಬಂದಿದ್ದು ನೋಡಿ. ಇವಾಗ ಇಷ್ಟು ಕಾಯಿ ಸಿಕ್ತು. 1 2 3 4 5 6 7 8 ಕಾಯಿ ಸಿಕ್ತು ಇವಾಗ. ಮತ್ತೆ ಬೆಳಗ್ಗೆ ಅಷ್ಟೊತ್ತಿಗೆ ಮತ್ತೆ ಇನ್ನೊಂದಷ್ಟು ಬಿದ್ದಿರುತ್ತೆ. ಇವಾಗ ಸಂಜೆ ಟೈಮ್ ಒಂದ್ಸಲ ಬಂದು ಹೆಕ್ಕಿದ್ರೆ ಹಂದಿಗೆ ಸಿಗೋ ತಪ್ಪತ್ತೆ ಅಂತ ಇವಾಗ ಸಂಜೆ ಟೈಮ್ ಬಂದು ಹೆಕ್ತಾ ಇರೋದು. ನಮಗೆ ಏನಾಗುತ್ತೆ ಅಂತಂದರೆ, ಕಾಯಿ ಬೇಗ ಕೊಯ್ಸ್ಕೊಳ್ಳೋಣ ಅಂತಂದರೆ ಕೆಲಸದವ್ರು ಸಿಗಲ್ಲ. ಅವರಿಗೆ ಬನ್ನಿ 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 ಅಂತ ಹೇಳಿ ಎಷ್ಟು ಹೇಳಿದ್ರು ಅವ್ರು ಬರದೆ 1 ವಾರ 15 ದಿವಸ ಈ ಥರ ಲೇಟಾಗಿ ಬಂದುಬಿಡ್ತಾರೆ. ಲೇಟ್ ಮಾಡಿದಷ್ಟು ನಮಗೆ ಈ ಥರ ಪ್ರಾಣಿಗಳ ಹಾವಳಿ ಜಾಸ್ತಿ ಆಗುತ್ತೆ. ಏನು ಮಾಡೋದು, ಅದೇ ಹಳ್ಳಿ ಇರೋರಿಗೆ ದೊಡ್ಡ ಪ್ರಾಬ್ಲಮ್ಮು. ಮರ ಹತ್ತೋರು ಸಿಗದೆ ಕಾಯಿ ಕೊಯ್ಕೊಳ್ಳೋಕ್ಕಾಗಲ್ಲ. ಅದೇ ನಮಗಿರುವಂತಹ ದೊಡ್ಡ ಸವಾಲು. ಏನು ಮಾಡೋದು, ಅವ್ರು ಬಂದಾವಾಗ ನಾವು ಕಾಯಿ ಕೊಯ್ಸ್ಕೊಳ್ಬೇಕು. ಅದೇ ನಮಗೆ ಸಮಸ್ಯೆ ಆಗಿರೋದು. ಈ ಥರ ಕಾಯಿ ಬೀಳ್ತಾ ಇರಬೇಕಾದ್ರೆ ಒಂದೊಂದು ದಿವಸನೂ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇಂದು ಬರ್ತಾರೆ, ನಾಳೆ ಬರ್ತಾರೆ, ನಾಡಿದ್ದು ಬರ್ತಾರೆ ಅಂತ ಯೋಚನೆ ಮಾಡೋದೇ ಆಗೋಗುತ್ತೆ ಬಿಟ್ಟರೆ ಅವ್ರಿಗೆ ಟೈಮ್ ಸಿಕ್ಕಾಗಲೇ ಅವ್ರು ಬರೋದು. ಅಷ್ಟೊತ್ತಿಗೆ ಇಲ್ಲಿ ಇಷ್ಟೆಲ್ಲ ಬಿದ್ದು ನಷ್ಟ ಆಗುತ್ತೆ. ನಾವು ಕಾಯಿ ಹೆಕ್ಕೋದು ಒಂದು ದಿವಸ ಲೇಟ್ ಆಯಿತು ಅಂತಂದ್ರೂ ಈ ಥರ ಕಾಯಿಗಳೆಲ್ಲ ಹಂದಿ ಮತ್ತು ಮುಳ್ಳಕ್ಕಿ ತಿಂದು ಹಾನಿ ಮಾಡಿ ಹೋಗುತ್ತೆ. ಟೋಟಲ್ ಒಂದು 12ರಿಂದ 13 ಕಾಯಿ ಸಿಕ್ತು. ಅಷ್ಟಾದರೆ ಅಷ್ಟು ಅಂತ ಅಂದ್ಕೊಂಡು ಎತ್ಕೊಂಡು ಹೋಗ್ತಾಯಿದ್ದೀನಿ. ಸ್ವಲ್ಪ ಭಾರ ಇತ್ತು, ಆದ್ರೂ ಇನ್ನೇನು ಮನೆ ಬಂತು ಅಲ್ವಾ ಹತ್ರನೇ ಅಂತ ಅಂದ್ಕೊಂಡು ಎತ್ಕೊಂಡು ಹೋದೆ. ಸುಮಾರಿಗೆ ನಾನು ಎತ್ಕೊಂಡು ಹೋಗೋದು ಕಮ್ಮಿ, ಅಲ್ಲೇ ಎಲ್ಲ ಇಟ್ಟು ಬರ್ತಿದ್ದೆ. ಇವತ್ತು ಸಂಜೆ ಆಯ್ತಲ್ವ, ಮತ್ತು ಇನ್ಯಾಕೆ ಇವ್ರ ಹತ್ರ ಹೇಳೋದು ಅಂತ ಅಂದ್ಕೊಂಡು ನಾನೇ ಎತ್ಕೊಂಡು ಬಂದೆ. ಇಲ್ಲ ಅಂತಂದರೆ ಅಲ್ಲೇ ಬಿಟ್ಟು ಬಂದರೆ ಮತ್ತೆ ಹೆಕ್ಕಿನೂ ದಂಡಾಗತ್ತೆ, ಹಂದಿ ಮತ್ತೆ ಬಂದೆಲ್ಲ ತಿಂದೋಗುತ್ತೆ ಅಂದ್ಕೊಂಡು ಎತ್ಕೊಂಡು ತಂದು ಹಾಕಿದೆ. ಮನುಷ್ಯ ಸೊಲ್ದಿರೋ ಥರನೇ ಇರುತ್ತೆ ನೋಡಿ, ಆದರೆ ಮನುಷ್ಯ ಸೊಲ್ದಿದ್ದ ಕಾಯಿ ಇನ್ನೂ ಕ್ಲೀನ್ ಇರುತ್ತೆ. ಈ ಥರ ಮಣ್ಣೆಲ್ಲ ಇರಲ್ಲ. ಇದು ನೋಡಿ ಹಂದಿ ಸುಲಿದಿದ್ದು, ಅದು ಉಳ್ಳಾಡಿಸ್ಕೊಂಡು ಸುಲಿದಿದ್ದಕ್ಕೆ ಈ ಥರ ಮಣ್ಣು. ಇದು ತೊಳಿದೇನೆ ಉಪಯೋಗ್ಸೋಕ್ಕಾಗಲ್ಲ. ಇದು ಕ್ಲೀನಾಗಿ ತೊಳೆದ್ಬಿಟ್ಟು ಇದನ್ನು ಉಪಯೋಗಿಸ್ಬೇಕು. ಇದೇ ಥರ ಹಂದಿ ಸುಲಿದಿದ್ದ ಕಾಯಿ ಬೇಕಾದಷ್ಟು ನಮಗೆ ಹೆಚ್ಚು ಕಡಿಮೆ ನೋಡಿ. ಇಲ್ಲೆಲ್ಲ ಇಟ್ಟಿರೋದು ಹಂದಿ ಸುಲಿದಿದ್ದ ಕಾಯಿ ಇವೆಲ್ಲ. ಹೌದು, ಕಟ್ಟೆ ಮೇಲೆ ಇಟ್ಟಿರೋದಷ್ಟು ಹಂದಿ ಸುಲಿದಿದ್ದ ಕಾಯಿ ನೋಡ್ತಾ ಇರ್ಬೋದು. ನೋಡಿದ್ರಲ್ವಾ ನಮ್ಮ ಹಳ್ಳಿ ಜೀವನ ಹೇಗಿದೆ, ಏನೇನು ಹಾವಳಿ ಆಯಿತು ಇವತ್ತು ತೋಟದಲ್ಲಿ, ಹಂದಿ ಎಷ್ಟು ಕಾಟ ಕೊಡ್ತು ಎಲ್ಲನೂ ಡೀಟೇಲಾಗಿ ನಾನಿಲ್ಲಿ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನಿಮ್ಮ ಮನೇಲೂ ಇದೇ ಥರ ಕಷ್ಟ ನೀವು ಅನುಭವಿಸ್ತೀರಾ ಏನು ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಆದಷ್ಟು ಜನಕ್ಕೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.